ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅನಿರುದ್ಧ ಉಡುಪ, ಶ್ವಾಸಕೋಶ ತಜ್ಞ. ಇವತ್ತು ನಾವು ವರ್ಲ್ಡ್ ನೋ ಟೊಬ್ಯಾಕೋ ಡೇ, ವಿಶ್ವ ತಂಬಾಕು ಮುಕ್ತ ದಿನದ ಬಗ್ಗೆ ತಿಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಇದು ಪ್ರತಿ ವರ್ಷ ಮೇ 31ರಂದು ವರ್ಲ್ಡ್ ನೋ ಟೊಬ್ಯಾಕೋ ಡೇನ ಆಚರಿಸ್ತೀವಿ. ಇದನ್ನು 1987ರಿಂದ ಈ ಆಚರಣೆ ಜಾರಿಯಲ್ಲಿದೆ. 1970-80ರ ಸಮಯದಲ್ಲಿ ತಂಬಾಕಿನಿಂದ ಜೀವಹಾನಿಯಾಗ್ತಕ್ಕಂಥದ್ದು ಅತಿ ಹೆಚ್ಚು ಪ್ರಮಾಣ ರೀಚ್ ಆಗಿತ್ತು. ಅದರ ಕಾರಣದಿಂದ ಇದರ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸೋದಕ್ಕೆ ಒಂದು ದಿನವನ್ನು ಆಚರಿಸಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಡಿಸೈಡ್ ಮಾಡ್ತು. ಅಂಥ ಸಮಯದಲ್ಲಿ ವರ್ಲ್ಡ್ ಹೆಲ್ತ್ ಡೇ ಏಪ್ರಿಲ್ 7 ಆಚರಿಸ್ತಾ ಇದ್ರು. ಆ ದಿನದಂದು ಒಂದು ದಿನ ತಂಬಾಕು ಮುಕ್ತ ದಿನವನ್ನಾಗಿ ಆಚರಿಸೋಣ ಅಂತ ಡಿಸೈಡ್ ಮಾಡಿದ್ರು. ಅದಾದ ನಂತರ 1987ರಲ್ಲಿ ತಂಬಾಕು ಮುಕ್ತ ದಿನ ವರ್ಲ್ಡ್ ನೋ ಟೊಬ್ಯಾಕೋ ಡೇನ ಸಪ್ರೇಟಾಗಿ ಆಚರಿಸಬೇಕು ಅಂತ ಮೇ 31 ಆಚರಿಸೋದಕ್ಕೆ ಹೇಳಿದರು. ಆ ದಿನದಂದು ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಮತ್ತು ಅದರ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಆ ದಿನವನ್ನು ಮುಡಿಪಾಗಿಟ್ಟಿದ್ದಾರೆ. ಮೊದಲು ಶುರುವಾದಾಗ ಆ ಒಂದು ದಿನ ತಂಬಾಕು ಉಪಯೋಗವನ್ನು ಬಿಡೋದಕ್ಕೆ ಅಭ್ಯಾಸ ಮಾಡಿಸೋಣ, ಅದರಿಂದ ಆರೋಗ್ಯ ಸಹಾಯಗಳು ಏನೇನಿದೆ ಅನ್ನೋದನ್ನು ಅರಿವು ಮೂಡಿಸೋಣ ಅನ್ನೋದು ಕಾರಣ ಆಗಿತ್ತು. ಈ ತಂಬಾಕು ಅನ್ನೋದು ನಮ್ಮ ಜೀವನಾವಧಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಜೀವನದ ಕ್ವಾಲಿಟಿಯನ್ನು ಕಡಿಮೆ ಮಾಡುತ್ತೆ. ತುಂಬ ಜನ ಹೇಳ್ಬೋದು, ಹೇಗಿದ್ದರೂ ಒಂದಲ್ಲ ಒಂದಿನ ಸಾಯಲೇಬೇಕು, ಜೀವನಾವಧಿ ಕಡಿಮೆ ಆದರೆ ಏನಾಯಿತು ಅಂತ. ಆದರೆ ನಿರಾಯಾಸೇನ ಮರಣಂ ದಿನಾದೈನೇನ ಜೀವನಂ ಅಂತ ಹೇಳೋ ಥರ ನಾವು ಬದುಕಿರೋ ದಿನಗಳಲ್ಲಿ ಚೆನ್ನಾಗಿ ಬದುಕಬೇಕು ಮತ್ತು ಸಾಯಬೇಕಾದ್ರೆ ತುಂಬ ಕಷ್ಟವನ್ನು ಅನುಭವಿಸಬಾರ್ದು ಅನ್ನೋದು ಜೀವನದ ಒಂದು ಧ್ಯೇಯ. ಈ ಟೊಬ್ಯಾಕೋವನ್ನು ಯೂಸ್ ಮಾಡೋದ್ರಿಂದ ನೀವು ಈ ಚಿತ್ರದಲ್ಲಿ ನೋಡ್ತಾ ಇರೋ ಹಾಗೆ ಟೊಬ್ಯಾಕೋನ ಇದು 13 ವರ್ಷಕ್ಕೆ ತಂಬಾಕನ್ನು ಸ್ಮೋಕಿಂಗನ್ನು ಶುರು ಮಾಡಿದಂಥ ಮನುಷ್ಯ 34 ವರ್ಷಕ್ಕೆ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬಂದು ಅದರಿಂದ ಬೆಳಿಲಿ ತೀರ್ಕೊತಾರೆ. ಇದು ಪ್ರಿಮೆಚ್ಯೂರ್ ಡೆತ್ ಅಂದರೆ ಅಕಾಲಿಕ ಮರಣ. ಈ ಅಕಾಲಿಕ ಮರಣಕ್ಕೆ ಇವತ್ತು ವಿಶ್ವದಲ್ಲಿ 60% ಅಕಾಲಿಕ ಮರಣಕ್ಕೆ ಕಾರಣ ತಂಬಾಕು. 60% ಪ್ರಿಮೆಚ್ಯೂರ್ ಡೆತ್ ಆಗ್ತಾ ಇರೋದು ತಂಬಾಕಿನಿಂದ. ಇದು ಮಲ್ಬೆರೋ ಅಂತಕ್ಕಂಥ ಟೊಬ್ಯಾಕೋ ಕಂಪ್ನಿ ಇತ್ತು. ಈ ಬ್ರ್ಯಾಂಡ್ನ ಅಂಬಾಸಿಡರ್ ಮಲ್ಬೆರೋ ಮ್ಯಾನ್ ಅಂತ ತುಂಬ ಪೋಟ್ರೆ ಮಾಡ್ತಾಯಿದ್ರು. ಈ ಬ್ರ್ಯಾಂಡ್ನ ಮಲ್ಬೆರೋ ಮ್ಯಾನ್ ಆದಂತಹ ಬಾಬ್ ಅಂತಕ್ಕಂಥವನು 51 ವರ್ಷಕ್ಕೆ ತಂಬಾಕಿನಿಂದ ಶ್ವಾಸಕೋಶದ ಕ್ಯಾನ್ಸರ್ ಬಂದು ತೀರ್ಕೊತಾನೆ. ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ ಬಂದು ತೀರ್ಕೊಬೇಕಾದ್ರೆ ಅವನು ಹೇಳ್ತಾನೆ, ಟೊಬ್ಯಾಕೋ ಎಲ್ಲರ ಸಾವಿಗೆ ಕಾರಣ ಆಗುತ್ತೆ, ಇದಕ್ಕೆ ನಾನೇ ಜೀವಂತ ಉದಾಹರಣೆ, ದಯವಿಟ್ಟು ತಂಬಾಕನ್ನು ಯೂಸ್ ಮಾಡಬೇಡಿ ಅಂತ ಒಂದು ಟೈಮಲ್ಲಿ ಅವರ ಬ್ರ್ಯಾಂಡಿಗೆ ಆ್ಯಡಲ್ಲಿ ಬಂದಂಥ ಬಾಬ್ ಅವನು ಕೊನೆಯ ದಿನಗಳಲ್ಲಿ ಹೇಳ್ತಾನೆ. ಈ ತಂಬಾಕು ಅಂದ್ರೇನು ಅಂದರೆ, ತಂಬಾಕು ಒಂದು ಗಿಡ, ಅದರಲ್ಲಿ ಬರ್ತಕ್ಕಂಥ ಎಲೆಗಳನ್ನು ಒಣಗಿಸಿ ಅದನ್ನು ಪ್ರೋಸೆಸ್ ಮಾಡಿ ಅದಾದಮೇಲೆ ಬೀಡಿ, ಸಿಗರೇಟು, ಗುಟ್ಕಾ, ಪಾನ್ ಈ ಥರದ ಹಲವು ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾರೆ. ಈ ಪ್ರಾಡಕ್ಟ್ಸ್ಗಳಲ್ಲಿ ಏನಿರುತ್ತೆ ಅಂದರೆ, ಸಿಗರೇಟು ಅಥವಾ ತಂಬಾಕಿನಲ್ಲಿ ಹತ್ತಿರ 7,000ಕ್ಕೂ ಅಧಿಕ ಕೆಮಿಕಲ್ಸ್ ಇರುತ್ತೆ. ಅದರಲ್ಲಿ 70ಕ್ಕೂ ಅಧಿಕ ಕೆಮಿಕಲ್ಸು ಕ್ಯಾನ್ಸರನ್ನು ಕಾಸ್ ಮಾಡುತ್ತೆ ಅಂತಕ್ಕಂಥದ್ದು ಆಲ್ರೆಡಿ ಪ್ರೂವ್ ಆಗಿದೆ. ಇದರಲ್ಲಿ ಕೆಲವು ಕೆಮಿಕಲ್ಸ್ಗಳು ನೀವು ಕೇಳಿರ್ತೀರ. ಕಾರ್ಬನ್ ಮಾನಾಕ್ಸೈಡ್ ಅಂತಕ್ಕಂಥದ್ದು ವಿಷಗಾಳಿ ಯಾವಾಗ ನಮ್ಮ ವೆಹಿಕಲ್ಸಿಂದ ಹೊರಗೆ ಬರುತ್ತೆ ಅದು ಆರೋಗ್ಯಕ್ಕೆ ಕೆಟ್ಟದು ಅಂತ ಕೇಳಿರ್ತೀರ, ಅದಿರ್ಬೋದು. ನಿಕೋಟಿನ್ ಅಂತಕ್ಕಂಥದ್ದನ್ನ ಪೆಸ್ಟಿಸೈಡ್ಸ್, ಕೀಟನಾಶಕಗಳಾಗಿ ಉಪಯೋಗಿಸ್ತೀವಿ. ಆ ನಿಕೋಟಿನ್ ಅಂತಕ್ಕಂಥದ್ದು ಹೆಚ್ಚು ಪ್ರಮಾಣದಲ್ಲಿ ಈ ತಂಬಾಕಿನಲ್ಲಿ ಇರುತ್ತೆ. ನೀವು ನೋಡಿರ್ತೀರ, ತುಂಬ ಜನ ಹಳ್ಳಿಗಳಲ್ಲಿ ಹಲ್ಲುಳುಕಾಗಿದೆ ಅಂಥ ಸಮಯದಲ್ಲಿ ತಂಬಾಕನ್ನ ಹಲ್ಲಿಗಿಟ್ಕೊತೀವಿ ಅಂತ ಹೇಳ್ತಾರೆ, ಯಾಕಂದರೆ ಹಲ್ಲುಳುಕ ಕಡಿಮೆ ಆಗುತ್ತೆ ಅಂತ. ಆ ಹಲ್ಲುಳುಕಕ್ಕೆ ಅಂತ ತಂಬಾಕನ್ನು ಹಲ್ಲಿಗಿಟ್ಕೊಳೋದ್ರಿಂದ ತುಂಬ ಸರಿ ಕ್ಯಾನ್ಸರಿಗೆ ಕೊನೆಗೆ ಅದು ಕಾರಣ ಆಗುತ್ತೆ. ಅದೇ ಥರ ಇದರಲ್ಲಿ ಅಮೋನಿಯಾ, ಆರ್ಸೆನಿಕ್, ಹೈಡ್ರೋಜನ್ ಸೈನೈಡ್ ಮತ್ತು ಡಿ ಟಿ ಕೀಟನಾಶಕವಾಗಿ ಯೂಸ್ ಮಾಡ್ತಾ ಇದ್ರು, ಅದು ಬ್ಯಾನ್ ಆಗಿದೆ, ನಿಮಗೆ ಗೊತ್ತು. ಅಂತಹ ಡಿ ಟಿ ಇದರಲ್ಲಿ ಇರುತ್ತೆ. ಕ್ಯಾಡ್ಮಿಯಮ್ಮು, ಮಿಥೆನಾಲು, ಹಲವು ಕ್ಯಾನ್ಸರ್ ಕಾಸ್ ಮಾಡ್ತಕ್ಕಂಥ ಕೆಮಿಕಲ್ಸು, 70ಕ್ಕೂ ಅಧಿಕ ಕ್ಯಾನ್ಸರ್ ಕಾಸ್ ಮಾಡ್ತಕ್ಕಂಥ ಕೆಮಿಕಲ್ಸು ಈ ಸಿಗರೇಟ್ ಅಥವಾ ತಂಬಾಕಿನಲ್ಲಿ ಇರ್ತದೆ. ನೋಡ್ತಾ ಹೋಗೋದಾದರೆ ಭಾರತದಲ್ಲಿ
18 ವರ್ಷದ ಮೇಲಿನವರನ್ನು ನೋಡಿದಾಗ 35% ಜನ ಈ ತಂಬಾಕನ್ನು ಉಪಯೋಗಿಸ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಹತ್ರ 84% ಜನ ದಿನಾ ತಂಬಾಕನ್ನು ಉಪಯೋಗಿಸ್ತಾ ಇದ್ದಾರೆ. ಇದರಲ್ಲಿ ನೋಡ್ತಾ ಹೋದರೆ ಒಂದು 26% ಜನ ತಂಬಾಕನ್ನು ಅಗಿಯೋರಿದ್ದಾರೆ. ಇನ್ನೊಂದು 14% ಜನ ತಂಬಾಕನ್ನು ಸೇದೋರಿದ್ದಾರೆ. ಸೇದೋರು ಅಂದರೆ ಸ್ಮೋಕಿಂಗ್ ಟೊಬ್ಯಾಕೋ ಅಂತ ಹೇಳ್ತೀವಿ, ಬೀಡಿ ಸಿಗರೇಟು. ಅಗಿಯೋದು ಅಂದರೆ ಗುಟ್ಕಾ, ಪಾನ್ ಈ ಥರದ್ದು ಇವುಗಳನ್ನು ಯೂಸ್ ಮಾಡ್ತಾರೆ. ಇದು ಮೊದಲಿಗೆ ಸೇದುವ ತಂಬಾಕು ಜಾಸ್ತಿ ಯೂಸ್ ಮಾಡ್ತಿದ್ರು, ಬೀಡಿ ಸಿಗರೇಟು. ಬರ್ತಾ ಬರ್ತಾ ಅಗಿಯುವ ತಂಬಾಕಿನ ಕಡೆ ಹೋಗಿದೆ. ಎಲ್ಲರೂ ಏನು ಅನ್ಕೊತಾರೆ ಅಂದರೆ ಈ ಅಗಿಯುವ ತಂಬಾಕು ಸೇದುವ ತಂಬಾಕಿಗಿಂತ ಕಮ್ಮಿ ಹಾನಿಕಾರಕ ಅಂತ. ಖಂಡಿತವಾಗ್ಲೂ ಇಲ್ಲ. ಅಗಿಯುವ ತಂಬಾಕು ಸಹ ಸೇದುವ ತಂಬಾಕಿನಷ್ಟೇ ಹಾನಿಕಾರಕ. ಇದನ್ನು ಯೂಸ್ ಮಾಡೋದ್ರಿಂದ ಸೇದುವ ತಂಬಾಕಿನಿಂದ ಯಾವ ಕಾಯಿಲೆಗಳು ಬರ್ಬೋದು, ಎಲ್ಲ ಕಾಯಿಲೆಗಳು ಬರೋ ಸಾಧ್ಯತೆಗಳು ಜಾಸ್ತಿ. ಜೊತೆಗೆ ಬಾಯಿಯ ಕ್ಯಾನ್ಸರ್ ಆಗೋದು ತುಂಬ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತೆ. ಈ ಬಾಯಿಯ ಕ್ಯಾನ್ಸರು ಹತ್ರ ಇಂಡಿಯಾ ಬಾಯಿಯ ಕ್ಯಾನ್ಸರ್ನ ಕ್ಯಾಪಿಟಲ್ ಅಂತ ಹೇಳಬಹುದು. ವಿಶ್ವದಲ್ಲೇ ಅತಿ ಹೆಚ್ಚು ಬಾಯಿಯ ಕ್ಯಾನ್ಸರ್ನ ಕೇಸಸ್ ಸಿಗೋದು, ಪೇಷಂಟ್ ಸಿಗೋದು ಇಂಡಿಯಾದಲ್ಲಿ. ಇದಕ್ಕೆ ಅತಿ ಪ್ರಮುಖವಾದ ಕಾರಣ ಅಂದರೆ ತಂಬಾಕು ಸೇವನೆ. ಈ ತಂಬಾಕು ಸೇವನೆಯನ್ನು ಬಿಟ್ಟಿದ್ದೇ ಆದರೆ, ತಂಬಾಕು ಸೇವನೆಯನ್ನು ಹೋಗಲಾಡಿಸಿದ್ದೇ ಆದರೆ ವಿಶ್ವದಲ್ಲಿ 60% ಕ್ಯಾನ್ಸರ್ನ ಕಾರಣಗಳು ಕಡಿಮೆ ಆಗುತ್ತೆ ಅಂತ ಸಂಶೋಧನೆಗಳು ತಿಳಿಸುತ್ತೆ. ಈ ವಿಶ್ವದಲ್ಲಿ ಅತಿ ಹೆಚ್ಚು ಸಾವು ಸಂಭವಿಸೋದಕ್ಕೆ ಕಾರಣ ಇರತಕ್ಕಂಥ 8 ಕಾರಣಗಳಲ್ಲಿ 6 ಕಾರಣಗಳು ತಂಬಾಕಿನಿಂದ ಆಗಿದೆ. ಮೊದಲ 6 ಕಾರಣಗಳು ತಂಬಾಕಿನಿಂದ ಇದೆ. ಇದರಲ್ಲಿ ಹೃದಯ ರೋಗಿ ಸಂಬಂಧಗಳಿರ್ಬೋದು, ಹೃದಯ ರೋಗಿ ಸಂಬಂಧಿತ ಕಾಯಿಲೆಗಳು, ಸ್ಟ್ರೋಕ್ ಆಗೋದಿರ್ಬೋದು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಧೂಮಪಾನದಿಂದ ಕೆಮ್ಮು ದಮ್ಮಿನ ತೊಂದರೆ ಇರ್ಬೋದು, ಅಥವಾ ಶ್ವಾಸಕೋಶದ ಸೋಂಕುಗಳಿರ್ಬೋದು, ಅಥವಾ ಶ್ವಾಸಕೋಶದ ಟ್ಯೂಬರ್ಕ್ಯುಲೋಸಿಸ್ ಮತ್ತು ಕ್ಯಾನ್ಸರ್. ದೇಹದಲ್ಲಿ ಹಲವು ಭಾಗಗಳಲ್ಲಿ ಬರ್ತಕ್ಕಂಥ ಕ್ಯಾನ್ಸರ್ ಸಹ ಹೌದು. ಹಾಗಾದರೆ ಈ ಧೂಮಪಾನ ಮಾಡುವವರಿಗೆ ಬಿಟ್ಟರೆ ಧೂಮಪಾನದ ಬೇರೆಯವರಿಗೆ ತೊಂದರೆ ಇಲ್ವಾ ಅಂತ ನೋಡ್ತಾ ಹೋಗೋದಾದರೆ, ಧೂಮಪಾನ ಮಾಡೋದಷ್ಟೇ ಅಲ್ಲದೆ ಅದರ ಹತ್ರ ಇರ್ತಕ್ಕಂಥವರಿಗೂ ಸಹ ಇದರ ಕಾಯಿಲೆಗಳು ಬರೋ ಸಾಧ್ಯತೆಗಳು ತುಂಬ. ವಿಶ್ವದಲ್ಲಿ ಹತ್ರ 3 ಲಕ್ಷ ಮಕ್ಕಳು ವರ್ಷಕ್ಕೆ ಈ ಕಾಯಿಲೆಯಿಂದ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ತೀವಿ, ಧೂಮಪಾನದವರು ಹತ್ರ ಇರೋದರಿಂದ ಬಳಲ್ತಾರೆ. ಎಷ್ಟೋ ಸಲಿ ಮನೆಯಲ್ಲಿ ತಂದೆ ಧೂಮಪಾನ ಮಾಡೋದಿರ್ಬೋದು, ಇದರಿಂದ ಮಕ್ಕಳಿಗೆ ಹಲವು ಕಾಯಿಲೆಗಳು ಬರುತ್ತೆ. ಧೂಮಪಾನ ಸಂಬಂಧಿ ಕಾಯಿಲೆಗಳಲ್ಲಿ ಹತ್ರ 8ರಿಂದ 10% ಕಾಯಿಲೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್, ಅಂದರೆ ಅವರು ಧೂಮಪಾನ ಅಥವಾ ತಂಬಾಕುನ ಉಪಯೋಗಿಸದೆ ಅವರ ಹತ್ರ ಇದ್ದ ಕಾರಣದಿಂದ ಅವರು ಬಳಲುವಂತಹ ಸ್ಥಿತಿ ಇದೆ. ಈ ಧೂಮಪಾನ ಸಂಬಂಧಿ ಕಾಯಿಲೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಸಹ ತುಂಬ ಅಧಿಕ. ಇದು ಹೇಗಾಗುತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಧೂಮಪಾನದವರಲ್ಲಿ ಅಂತ ನೋಡ್ತಾ ಹೋದರೆ, ಯಾರು ಧೂಮಪಾನ ಮಾಡ್ತಾರೆ, ಇದು ಧೂಮಪಾನ ಒಂದು ವಿಷ ಪದಾರ್ಥವಾಗಿ ರಕ್ತದಲ್ಲಿ ರಕ್ತನಾಳಗಳನ್ನು ಹಾಳು ಮಾಡುತ್ತೆ. ರಕ್ತನಾಳಗಳು ನಮ್ಮ ದೇಹದಲ್ಲಿ ಎಲ್ಲ ಕಡೆನೂ ನ್ಯೂಟ್ರಿಯೆಂಟ್ಸ್ ಅಂದರೆ ಸತ್ವದ ಅಂಶವನ್ನು ತೆಗೆದುಕೊಂಡು ಹೋಗೋದಕ್ಕೆ ರಕ್ತ ಎಲ್ಲ ಕಡೆ ರೀಚ್ ಆಗೋದು ತುಂಬ ಇಂಪಾರ್ಟೆಂಟು. ಯಾವಾಗ ಈ ರಕ್ತನಾಳಗಳು ಹಾಳಾಗ್ತಾ ಹೋಗುತ್ತೆ ಆವಾಗ ಸತ್ವದ ಅಂಶ ಎಲ್ಲ ಕಡೆ ರೀಚ್ ಆಗಲ್ಲ, ರಕ್ತ ಎಲ್ಲ ಕಡೆ ಸಂಚಲನೆ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ರಕ್ತನಾಳದ ಒಳಗಿನ ಲೇಯರು ಎಂಡೋಥೀಲಿಯಂ ಅಂತ ಹೇಳ್ತೀವಿ. ಈ ಎಂಡೋಥೀಲಿಯಮ್ಮು ಮೇಲೆ ಒಂದು ಗ್ಲೈಕೋಕ್ಯಾಲಿಕ್ಸ್ ಲೇಯರ್ ಅಂತ ಇರುತ್ತೆ. ಇದನ್ನು ಹೇಗೆ ಹೇಳ್ಬೋದು ಅಂದರೆ, ನಾವು ಹೊಸ ದೋಸೆ ಮಾಡೋ ಪ್ಯಾನ್ ತಗೊಂಡ್ರೆ ಅದ್ರ ಮೇಲೆ ಟೆಫ್ಲಾನ್ ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಯಾವ ಥರ ಸಹಾಯ ಮಾಡುತ್ತೆ ಅಂದರೆ, ಹಿಟ್ಟು ಪ್ಯಾನಿಗೆ ಅಂಟದೇ ಇರೋ ಥರ ನೋಡ್ಕೊಳುತ್ತೆ. ಅದೇ ಥರ ನಮ್ಮ ರಕ್ತನಾಳಕ್ಕೆ ಅಂಟ್ಕೊಳೋದಿಲ್ಲ. ಅದು ಅಂಟೋ ಹಾಗಾದರೆ ರಕ್ತನಾಳದ ಒಳಗೆ ರಕ್ತ ಹೆಪ್ಪುಗಟ್ಟಿ ತೊಂದರೆಗಳಾಗುತ್ತೆ. ಯಾವಾಗ ತಂಬಾಕು ಅಥವಾ ತಂಬಾಕಿನ ಪದಾರ್ಥಗಳಿಂದ ರಕ್ತನಾಳದ ಒಳಗಿನ ಲೇಯರ್ ಹಾಳಾಗ್ತಾ ಹೋಗುತ್ತೋ ಆವಾಗ ಇದು ಹಳೇ ದೋಸೆಯ ಪ್ಯಾನ್ ಥರ ಆಗ್ತಾ ಹೋಗುತ್ತೆ. ಹೇಗೆ ಹಿಟ್ಟು ಹಾಕಿದ್ರೆ ದೋಸೆ ತೆಗಿಯೋಕ್ಕೆ ಕಷ್ಟ ಆಗ್ತಾ ಹೋಗುತ್ತೋ ಅದೇ ಥರ ರಕ್ತನಾಳಕ್ಕೆ ಅಂಟೋದಕ್ಕೆ ಹಿಡಿಯುತ್ತೆ. ಹೀಗೆ ಒಳಗೆ ಅಂಟೋದಕ್ಕೆ ಹಿಡಿದ ತಕ್ಷಣ ಬರ್ತಾ 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 ಒಳಗಿನ ಭಾಗದಲ್ಲಿ ಕೊಲೆಸ್ಟ್ರಾಲ್ ಅಂಟ್ಕೊಂತ ಹೋಗುತ್ತೆ. ಈ ಕೊಲೆಸ್ಟ್ರಾಲ್ ಅಂಟುವ ಪ್ರತಿಕ್ರಿಯೆಗೆ ನಾವು ಅಥಿರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಈ ಅಥಿರೋಸ್ಕ್ಲಿರೋಸಿಸ್ ಜಾಸ್ತಿ ಆಗ್ತಾ ಹೋದಂಗೂ ಒಳಗೆ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವು ಸರಿ ರಕ್ತ ಹೆಪ್ಪುಗಟ್ಟಿ ಅಥವಾ ಕೊಬ್ಬಿನ ಅಂಶ ತುಂಬಿ ರಕ್ತನಾಳ ಬ್ಲಾಕ್ ಆದರೆ
ಆವಾಗ ಮುಂದೆ ರಕ್ತ ಸಂಚಲಿಸಲ್ಲ. ಇದು ಏನಾದರೂ ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸಂಚಲನೆ ಬ್ಲಾಕ್ ಆದರೆ ಅದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ಏನಾದರೂ ಮೆದುಳಿನ ರಕ್ತನಾಳಗಳಲ್ಲಿ ರಕ್ತ ಸಂಚಲನೆ ಬ್ಲಾಕ್ ಆದರೆ ಅದಕ್ಕೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದು ಏನಾದರೂ ಕಾಲಿನ ರಕ್ತನಾಳಗಳಲ್ಲಿ ರಕ್ತ ಸಂಚಲನೆ ಬ್ಲಾಕ್ ಆದರೆ ಅದು ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಹೇಳ್ತೀವಿ. ಏನಾಗುತ್ತೆ ಅಂದರೆ ಇದು ಸಮಯದಲ್ಲಿ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಅಂದರೆ ಕಾಲು ನಡೆದರೆ ತುಂಬ ನೋವು ಬರುತ್ತೆ, ಯಾಕೆಂದರೆ ರಕ್ತ ಸಂಚಲನೆ ಸರಿಯಾಗದೆ, ಮೆದುಳಿಗೆ ರಕ್ತ ಸಂಚಲನೆ ಸರಿಯಾಗದೆ ಇದ್ದಾಗ ಸ್ಟ್ರೋಕ್ ಆಗುತ್ತೆ. ಇದು ಎಲ್ಲದಕ್ಕೂ ವಿಶ್ವದಲ್ಲಿ ಅತಿ ಪ್ರಮುಖವಾದ ಒಂದು ಕಾರಣ ಅಂದರೆ ತಂಬಾಕು ಮತ್ತು ತಂಬಾಕಿನ ಪದಾರ್ಥಗಳು. ಈ ಶ್ವಾಸಕೋಶಕ್ಕೆ ಧೂಮಪಾನ ತಗೊತಾರಲ್ಲ ಅಥವಾ ತಂಬಾಕು ಅಗಿತಾರಲ್ಲ, ಇದು ಶ್ವಾಸಕೋಶವನ್ನು ಲಿಟ್ರಲಿ ಸುಡುತ್ತೆ ಅಂದರೆ ಶ್ವಾಸಕೋಶದ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ ಅಂದರೆ ಹತ್ತಿರ ಒಂದು ಟೆನ್ನಿಸ್ ಕೋರ್ಟ್ ಅಷ್ಟು ಜಾಗ ಆಗೋಷ್ಟು ಶ್ವಾಸಕೋಶದ ಸರ್ಫೇಸ್ ಏರಿಯಾ ಇರುತ್ತೆ. ನಮಗೆ ಬೇಕಾಗಿದ್ದಕ್ಕಿಂತ ಒಂದು 8 ಪಟ್ಟು ಶ್ವಾಸಕೋಶದ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಈ ತಂಬಾಕು, ಬೀಡಿ, ಸಿಗರೇಟು ಇವುಗಳನ್ನ ಉಪಯೋಗಿಸೋದ್ರಿಂದ ತಂಬಾಕಿಂದ ಶ್ವಾಸಕೋಶದ ಸರ್ಫೇಸ್ ಏರಿಯಾ ಕಡಿಮೆ ಆಗ್ತಾ ಬರುತ್ತೆ. ಹೀಗೆ ಸರ್ಫೇಸ್ ಏರಿಯಾ ಕಡಿಮೆ ಆದಂಗೂ ವಯಸ್ಸಾದಂಗೂ ದಮ್ಮಿನ ತೊಂದರೆಗಳು ಬರುತ್ತೆ, ಉಸಿರಾಟಕ್ಕೆ ಕಷ್ಟ ಆಗ್ತಕ್ಕಂಥ ತೊಂದರೆಗಳು ಬರುತ್ತೆ. ಹಾಗೆ ಶ್ವಾಸಕೋಶದಲ್ಲಿ ಕಫ ಉತ್ಪಾದನೆ ಮಾಡುವ ಗ್ರಂಥಿಗಳು ಜಾಸ್ತಿ ಆದಂಗೂ ಕೆಮ್ಮು, ಕಫ ಈ ಥರದ ತೊಂದರೆಗಳು ಬರಕ್ಕೆ ಹಿಡಿಯುತ್ತೆ. ಅಷ್ಟೇ ಅಲ್ಲದೆ ಈ ಶ್ವಾಸಕೋಶದ ಗಾಳಿ ಧೂಮಪಾನದ ಗಾಳಿ ಶ್ವಾಸಕೋಶಕ್ಕೆ ರೀಚ್ ಆಗೋದ್ರಿಂದ ಅಲ್ಲಿ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ಶ್ವಾಸಕೋಶದ ಕ್ಯಾನ್ಸರಿಗೆ ಧೂಮಪಾನ ಮತ್ತು ತಂಬಾಕು ಮೊದಲ ಕಾರಣ. ಈ ಧೂಮಪಾನ ತಂಬಾಕುವನ್ನು ನಿಲ್ಲಿಸಿದ್ರೆ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಡೋಂಟ್ ಲೆಟ್ ಟೊಬ್ಯಾಕೋ ಟೇಕ್ ಯುವರ್ ಬ್ರೆತ್ ಅವೇ ಅನ್ನೋದು ಒಂದು ಸ್ಲೋಗನ್ ಆಗಿತ್ತು. ಚೂಸ್ ಹೆಲ್ತ್ ನಾಟ್ ಟೊಬ್ಯಾಕೋ ಅಂದರೆ ಆರೋಗ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ, ತಂಬಾಕನ್ನಲ್ಲ ಅಂತ. ಏನಿದು ಹಾಗಾದರೆ ತಂಬಾಕು ಆಯ್ಕೆ ಮಾಡ್ಕೊಂಡ್ರೆ ಆರೋಗ್ಯ ಆಯ್ಕೆ ಮಾಡ್ಕೊಳಕ್ಕಾಗಲ್ವಾ ಅಂದರೆ, ಇದು ಯಾರು ತಂಬಾಕನ್ನು ಆಯ್ಕೆ ಮಾಡ್ಕೊತಾರೆ ಅವರಿಗೆ ಆರೋಗ್ಯದ ತೊಂದರೆಗಳು ಆಗುವುದು ಖಂಡಿತ. ಈ ಧೂಮಪಾನ ಮಾನಸಿಕ ಆರೋಗ್ಯದ ಮೇಲೂ ಸಹ ತುಂಬ ಪ್ರಮುಖವಾದ ಪರಿಣಾಮ ಬೀಳುತ್ತೆ. ಇದು ಒಂದು ಅಡಿಕ್ಟಿವ್ ಸಬ್ಸ್ಟೆನ್ಸ್ ಅಂದರೆ ಅಡಿಕ್ಷನ್ ಕಾಸ್ ಮಾಡುತ್ತೆ. ಈ ತಂಬಾಕನ್ನ ಮೊದಲು ಯೂಸ್ ಮಾಡಿದಾಗ ಅವರಿಗೆ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಸಿಕ್ಕಿದಾಗೆ ಅನಿಸುತ್ತೆ. ಆದರೆ ತಕ್ಷಣ ಸ್ವಲ್ಪ ಸಮಯದ ನಂತರ ಅದರ ಪರಿಣಾಮ ಹೋದ ತಕ್ಷಣ ಅವರಿಗೆ ಡಿಪ್ರೆಷನ್ ಮತ್ತು ಆಂಗ್ಸೈಟಿ ಆಗಕ್ಕೆ ಹಿಡಿಯುತ್ತೆ. ಸೊ ಇದು ಪ್ರತಿ ಸರಿ ಅವರು ಯೂಸ್ ಮಾಡಿದಾಗಲೂ ಅವರ ಮನಸ್ಸನ್ನು ರಿಲ್ಯಾಕ್ಸೇಷನ್ ಮಾಡೋದಕ್ಕೆ ಯಾವ ಡೋಸ್ ಬೇಕಾಗಿತ್ತು ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಯಾವುದೇ ಅಡಿಕ್ಷನ್ನ ಲಕ್ಷಣ. ಟಾಲರೆನ್ಸ್ ಅಂತ ಹೇಳ್ತೀವಿ. ಅಧಿಕ ಪ್ರಮಾಣ ಬೇಕಾಗ್ತಾ ಹೋಗುತ್ತೆ. ಹಾಗೂ ಅದನ್ನು ಬಿಟ್ಟರೆ ಅದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬರ್ತಾ ಧೂಮಪಾನ ಅಥವಾ ತಂಬಾಕು ಮಾಡೋರು ಅದರಿಂದ ಸಿಗೋ ಸಂತೋಷಕ್ಕೋಸ್ಕರ ಮಾಡ್ತಾ ಇರಲ್ಲ, ಅದನ್ನು ಬಿಟ್ಟಾಗ ಬರ್ತಾ ಇರೋ ದುಃಖದಿಂದ ಹೊರಗೆ ಬರೋದಕ್ಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅದನ್ನು ಜಾಸ್ತಿ ಆಗೋದಕ್ಕಿಂತ ಮುಂಚೆ ಎಷ್ಟು ಬೇಗ ನಿಲ್ಲಿಸ್ಕೊತಿರೋ ಅಷ್ಟು ನಿಮಗೆ ಅದರಿಂದ ಹೊರಗೆ ಬರೋದು ಸುಲಭ. ಈ ತಂಬಾಕು ಮತ್ತು ಬೀಡಿ ಸಿಗರೇಟು, ಅದರಲ್ಲೂ ತಂಬಾಕು ಹೆಚ್ಚಿನ ಪ್ರಮಾಣದಲ್ಲಿ ಬಾಯಿಯ ತೊಂದರೆಗಳಿಗೆ ತುಂಬ ಕಾರಣವಾಗುತ್ತೆ. ಈ ಹಲ್ಲುಗಳು ಸ್ಟೈನ್ ಆಗೋದು, ಬಾಯಿ ವಾಸನೆ ಬರೋದು, ದವಡೆಗಳಲ್ಲಿ ಒಸಡುಗಳಲ್ಲಿ ಗಾಯ ಆಗೋದು, ಬಾಯಲ್ಲಿ ಹುಣ್ಣಾಗೋದು ಇವುಗಳು ತುಂಬ ಸಹಜ ಧೂಮಪಾನ ಮತ್ತು ತಂಬಾಕು ಮಾಡೋರಿಗೆ. ಬರ್ತಾ ಈ ಹುಣ್ಣುಗಳು ತುಂಬ ದಿನ ಆರೋದಿಲ್ಲ. ಯಾವಾಗ ಈ ಹುಣ್ಣುಗಳು 1 ವಾರ 10 ದಿನ ಆದರೂ ಆರೋದಿಲ್ವೋ ಆವಾಗ ಡಾಕ್ಟ್ರ್ ಹತ್ರ ತೋರಿಸ್ಕೊಳೋದು ಅವಶ್ಯಕ. ಯಾಕೆ ಅಂದರೆ ಅದು ಕ್ಯಾನ್ಸರ್ನ ಲಕ್ಷಣವಾಗಿರ್ಬೋದು. ಅದು ಬಯಾಪ್ಸಿ ಮಾಡಿ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಬೇಕಾಗತ್ತೆ. ಈ ತಂಬಾಕು ಚೀಟಿಗಳ ಮೇಲೆ ಇವತ್ತಿನ ದಿನ ಅದಕ್ಕೆ ವಾರ್ನಿಂಗ್ ಚಿತ್ರಗಳು ಬರುತ್ತೆ. ಏನು ಅಂತ ಅಂದರೆ ತಂಬಾಕು ಬಾಯಿಯ ಕ್ಯಾನ್ಸರ್ಗೆ ಕಾರಣವಾಗಿದೆ ಅಂತ. ಈ ತಂಬಾಕನ್ನು ನಿಲ್ಲಿಸಿದ್ದೇ ಆದರೆ ತಂಬಾಕನ್ನು ನಿಲ್ಲಿಸೋದ್ರಿಂದ ನಾವು 12 ಥರದ ದೇಹದ ಕ್ಯಾನ್ಸರ್ಗಳ ಸಾಧ್ಯತೆಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದರಲ್ಲಿ ಬಾಯಿ, ಗಂಟಲು, ಧ್ವನಿಪೆಟ್ಟಿಗೆ, ನುಂಗುವ ನಾಳ, ಶ್ವಾಸಕೋಶ, ಲಿವರ್, ಸ್ಟಮಕ್, ಪ್ಯಾನ್ಕ್ರಿಯಾಸ್, ಯುರಿನರಿ ಬ್ಲಾಡರ್ ಮತ್ತು ಯುಟ್ರೈನ್ ಸರ್ವಿಕ್ಸ್ ಸಹ ಇರ್ತದೆ. ಯುರಿನರಿ ಬ್ಲಾಡರ್ ಅಂದರೆ ಮೂತ್ರಚೀಲ. ಈ ಥರ ಧೂಮಪಾನ ಅಥವಾ ತಂಬಾಕಿಗೆ ವ್ಯಸನಕ್ಕೆ ಬೀಳೋದ್ರಲ್ಲಿ ಹೆಚ್ಚಿನವರು ಹದಿಹರೆಯದ ವಯಸ್ಸಿನವರು. ಸ್ಟಡಿ ನೋಡೋದ್ರ ಪ್ರಕಾರ ಹೆಚ್ಚಿನ ಧೂಮಪಾನ ಅಥವಾ ತಂಬಾಕು ಕಲಿತವರು 18 ವರ್ಷದ ಒಳಗೆ ಇದನ್ನು ಮಾಡೋದಕ್ಕೆ ಕಲ್ತಿರ್ತಾರೆ ಅಂತ ಹೇಳುತ್ತೆ. ಇದರಿಂದನೇ ಸಣ್ಣ ಮಕ್ಕಳನ್ನ
ಮತ್ತು ಹದಿಹರೆಯದ ಮಕ್ಕಳನ್ನ ನಾವು ತಂಬಾಕು ಮತ್ತೆ ತಂಬಾಕಿನ ಮಾರ್ಕೆಟಿಂಗ್ ಮತ್ತು ಆ ವಶಕ್ಕೆ ಹೋಗೋದ್ರಿಂದ ತಡಿಬೇಕು. ಈ ತಂಬಾಕುನ ಯಾರು ಯೂಸ್ ಮಾಡ್ತಾರೆ ಇವರು ಮುಂದೆ ಬರ್ತಾ ಬರ್ತಾ ಬೇರೆ ಡ್ರಗ್ಸ್ ಅಂದ್ರೆ ಆಲ್ಕೋಹಾಲ್ ಮತ್ತೆ ಹಲವು ಮಾದಕ ವಸ್ತುಗಳಿಗೆ ವ್ಯಸನಕ್ಕೆ ಚಟಕ್ಕೆ ಬೀಳೋ ಸಾಧ್ಯತೆಗಳು ಸಹ ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಈ ತಂಬಾಕಿನ ಇಂಡಸ್ಟ್ರಿ ಏನಿದೆ ಈ ಹದಿಹರೆಯದ ವಯಸ್ಸಿನ ಮಕ್ಕಳು ಅಂದರೆ ಟೀನೇಜ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಆ್ಯಡ್ಸ್ ಮಾಡ್ತಾರೆ. ನೀವು ತುಂಬ ಸರಿ ನೋಡಿರ್ತೀರ ಈ ಸಿನಿಮಾದ ಸೆಲೆಬ್ರಿಟೀಸು ಅಂದರೆ ರಜನಿಕಾಂತ್ ಧೂಮಪಾನ ಮಾಡಿ ಬಿಡೋ ಶೈಲಿ ಇರಬಹುದು, ಅಥವಾ ಸಲ್ಮಾನ್ ಖಾನ್ ಅಥವಾ ಅಮಿತಾಬ್ ಬಚ್ಚನ್ ಹಳೆ ಮೂವಿಗಳಲ್ಲಿರ್ಬೋದು. ಇವುಗಳು ಇಂಡೈರೆಕ್ಟ್ ಮಾರ್ಕೆಟಿಂಗ್ ಆಫ್ ದ ಪ್ರಾಡಕ್ಟ್ ಅಂದರೆ ತಂಬಾಕಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರ್ತಾರೆ. ಗೊತ್ತಿಲ್ದಂಗೆ ಮಕ್ಕಳುಗಳ ಹದಿಹರೆಯದ ಮಕ್ಕಳುಗಳಿಗೆ ಅದು ಪರಿಣಾಮ ಬೀಳ್ತಾ ಇರುತ್ತೆ. ಅವರು ಅದು ಮಾಡೋದು ಒಂದು ಮ್ಯಾಚೋನೆಸ್ ಅಂದರೆ ಒಂದು ಶಕ್ತಿಯ ಸಂಕೇತ ಅಂತ ಅನ್ಕೊತಾ ಇರ್ತಾರೆ. ಈ ಆ್ಯಡ್ಗಳು ನೋಡಿದ್ರೆ ಈ ತಂಬಾಕು ಅಗಿಯೋದಕ್ಕೂ ಸಹ ಹಲವು ಸೆಲೆಬ್ರಿಟೀಸು ಆ್ಯಡ್ಗಳಲ್ಲಿ ನೋಡಿರ್ತೀರ. ಅದರಲ್ಲಿ ಅಮಿತಾಬ್ ಬಚ್ಚನ್ನಿಂದ ಹಿಡಿದು ರಣವೀರ್ ಸಿಂಗು ಹಲವರನ್ನ ನೀವು ಆ್ಯಡ್ಸಲ್ಲಿ ನೋಡಿರ್ತೀರ. ಯಾರಿಗೆ ಅದರಲ್ಲಿ ಆರೋಗ್ಯ ಹಾಳಾಗುತ್ತೆ ಅವರನ್ನ ಆ್ಯಡ್ಸಿಂದ ತೆಗೆದ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಸಂಜಯ್ ದತ್ತು ಈ ಗುಟ್ಕಾದ ಆ್ಯಡ್ಸಲ್ಲಿ ಬರ್ತಾಯಿದ್ರು. ಅವರಿಗೆ ಯಾವಾಗ ಶ್ವಾಸಕೋಶದ ಕ್ಯಾನ್ಸರ್ ಬಂತು ಅವ್ರ ಆ್ಯಡ್ಸನ್ನು ಗುಟ್ಕಾಕ್ಕೆ ನೀವು ಯಾವತ್ತೂ ನೋಡಲ್ಲ. ನೀವು ಏನು ಆ್ಯಡ್ಸಲ್ಲಿ ನೋಡೋದ್ರ ಪ್ರಕಾರ ಸಣ್ಣ ಮಕ್ಕಳು ಅಥವಾ ಹದಿಹರೆಯದ ಮಕ್ಕಳು ಏನು ಅನ್ಕೊತಾರೆ ಅಂದರೆ ಈ ತಂಬಾಕು ಅಥವಾ ಬೀಡಿ ಸಿಗರೇಟು ಸೇದೋರು ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿರ್ತಾರೆ, ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಅದು ತಪ್ಪು ಕಲ್ಪನೆ. ಇದನ್ನು ಯೂಸ್ ಮಾಡೋದ್ರಿಂದ ದೇಹದ ಶಕ್ತಿ ಕಡಿಮೆ ಆಗುತ್ತೆ, ದುರ್ಬಲರಾಗ್ತಾರೆ, ಕಾಯಿಲೆಗಳು ಬರುತ್ತೆ, ವ್ಯಸನಗಳಿಗೆ ಚಟಗಳಿಗೆ ದಾಸರಾಗ್ತಾರೆ. ಇದು ಹೆಂಗಸರಲ್ಲಿ ಮತ್ತು ಗಂಡಸರಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನಕ್ಕೆ ಮತ್ತು ಮಕ್ಕಳಾಗದೇ ಇರೋದಕ್ಕೂ ಸಹ ಕಾರಣ ಆಗುತ್ತೆ. ಇದು ಯಾರು ಹೆಂಗಸರು ಯೂಸ್ ಮಾಡ್ತಾರೆ ಹೆಂಗಸರಲ್ಲಿ ಇದರ ದುಷ್ಪರಿಣಾಮಗಳು ಕಾಣಿಸೋದು ಇನ್ನೂ ಬೇಗ. ಹಾಗೂ ಮಕ್ಕಳಾಗದೇ ಇರೋದಕ್ಕೂ ಸಹ ಅದು ಕಾರಣ ಆಗುತ್ತೆ. ಮಕ್ಕಳಾದರೂ ಸಹ ಮಕ್ಕಳಲ್ಲಿ ತುಂಬ ಸರಿ ಬೆಳವಣಿಗೆ ಕುಂಠಿತಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗೆ ಗಂಡಸರಲ್ಲಿ ಇದು ಸ್ಪರ್ಮ್ ಕೌಂಟನ್ನು ಕಡಿಮೆ ಮಾಡುತ್ತೆ, ಸ್ಪರ್ಮ್ ಮೊಟಿಲಿಟಿನ ಕಡಿಮೆ ಮಾಡುತ್ತೆ. ಈ ರೀತಿ ಇನ್ಫರ್ಟಿಲಿಟಿಗೆ ಗಂಡಸರಲ್ಲಿ ಕಾರಣ ಆಗುತ್ತೆ. ಇದನ್ನು ತಡೆಗಟ್ಟೋದಕ್ಕೆ ಸರ್ಕಾರ ಸಹ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಅವುಗಳಲ್ಲಿ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ ಅಂತ 2003 ಒಂದು ಆ್ಯಕ್ಟ್ ಜಾರಿಯಾಗುತ್ತೆ. ಇದ್ರ ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನು ನಿಷೇಧಿಸಲಾಗಿದೆ ಮತ್ತು ಅಡ್ವರ್ಟೈಸ್ಮೆಂಟ್ ಅಂದರೆ ಜಾಹೀರಾತುಗಳನ್ನು ತಂಬಾಕಿಗೆ ಜಾಹೀರಾತುಗಳು ಕೊಡೋದನ್ನು ನಿಷೇಧಿಸಲಾಗಿದೆ. ಸಣ್ಣ ಮಕ್ಕಳಿಗೆ 18 ವರ್ಷದ ಒಳಗಿನ ಮಕ್ಕಳಿಗೆ ತಂಬಾಕನ್ನ ಮಾರಾಟವನ್ನು ನಿಷೇಧಿಸಲಾಗಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದರೆ ಶಾಲಾ ಕಾಲೇಜುಗಳಿಂದ 100 ಯಾರ್ಡ್ ದೂರದ ತನಕ ಯಾವುದೇ ತಂಬಾಕಿನ ಕೇಂದ್ರಗಳು, ತಂಬಾಕು ಇಟ್ಕೊಂಡಿರೋ ಅಂಗಡಿಗಳು ಇರಬಾರ್ದು ಅಂತ ರೂಲ್ಸ್ ಪಾಸ್ ಮಾಡಲಾಗಿದೆ. ಮತ್ತು ಈ ತಂಬಾಕು ಮತ್ತು ಬೀಡಿ ಸಿಗರೇಟಿನ ತಂಬಾಕಿನ ಪ್ರಾಡಕ್ಟ್ಗಳ ಚೀಟಿಗಳ ಮೇಲೆ ಅದರ ದುಷ್ಪರಿಣಾಮಗಳ ಬಗ್ಗೆ ಲೇಬಲ್ ಇರಬೇಕು ಅಂತ ರೂಲ್ಸನ್ನು ಜಾರಿ ಮಾಡಲಾಗಿದೆ. ಪ್ಯಾಕೆಟಿನ ಮೇಲಿನ 50% ಜಾಗವನ್ನು ಆಕ್ಯುಪೈ ಮಾಡ್ಕೊಬೇಕು ಅನ್ನೋದು ಗೌರ್ಮೆಂಟ್ನ ರೂಲ್ಸ್ ಆಗಿದೆ. ಈ ಚಿತ್ರಗಳಲ್ಲಿ ಹೇಗೆ ತಂಬಾಕಿನಿಂದ ಧೂಮಪಾನದಿಂದ ಗಂಟ್ಲಿನ ಕ್ಯಾನ್ಸರ್ ಆಗುತ್ತೆ ಮತ್ತು ಬಾಯಿಯ ಕ್ಯಾನ್ಸರ್ ಆಗುತ್ತೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಆಗುತ್ತೆ ಅಂತಕ್ಕಂಥ ಚಿತ್ರಗಳನ್ನು 50% ಜಾಗ ಆಕ್ಯುಪೈ ಮಾಡೋ ಥರ ಲೇಬಲಿಂಗ್ ಇಡಲಾಗಿದೆ. ಮನುಷ್ಯರಿಗೆ ಇಂಡಿವಿಜುವಲ್ ಆಗಿ ಅವರಿಗೆ ತೊಂದರೆ ಆಗೋದಷ್ಟೇ ಅಲ್ಲ, ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂದರೆ ಅವ್ರ ಸುತ್ತಮುತ್ತ ಇರೋರಿಗೆ ತೊಂದರೆ ಆಗೋದಷ್ಟೇ ಅಲ್ಲ, ಇದು ಪ್ರಕೃತಿಗೂ ಸಹ ತೊಂದರೆ ಮಾಡುತ್ತೆ. ಈ ತಂಬಾಕನ್ನು ಯೂಸ್ ಮಾಡೋದ್ರಿಂದ ವಿಶ್ವದಲ್ಲಿ ಹತ್ರ 84 ಮಿಲಿಯನ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆ ಆಗುತ್ತೆ ವರ್ಷಕ್ಕೆ. ಇದು ತಂಬಾಕು ಬೆಳೆಯೋದ್ರಿಂದ ಇರ್ಬೋದು, ತಂಬಾಕು ಬೆಳೆಯೋದ್ರಿಂದ ಡಿಫಾರೆಸ್ಟೇಷನ್ ಅಂದರೆ ಅರಣ್ಯನಾಶದಿಂದ ಇರ್ಬೋದು, ಅಥವಾ ತಂಬಾಕನ್ನು ಪ್ರೋಸೆಸ್ ಮಾಡೋದ್ರಿಂದ ಇರ್ಬೋದು. ಪ್ರೋಸೆಸಿಂಗ್ ಅಂದರೆ ಅದನ್ನು ಒಣಗಿಸೋದು, ಅದನ್ನು ತಯಾರು ಮಾಡೋದು, ಇವುಗಳಿಂದ ಇರ್ಬೋದು. ಟ್ರಾನ್ಸ್ಪೋರ್ಟೇಷನ್ನಿಂದ ಇರ್ಬೋದು ಮತ್ತು ಡಿಸ್ಟ್ರಿಬ್ಯೂಷನ್ನಿಂದ ಇರ್ಬೋದು. ಇವುಗಳಿಂದ ಪ್ರಪಂಚದಲ್ಲಿ ಪೊಲ್ಯೂಷನ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಉತ್ಪಾದನೆ ಅತಿಯಾಗುತ್ತೆ, ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ತಿಳಿದು ಬಂದಿದೆ. ಈ ತಂಬಾಕನ್ನು ಬಿಡಬೇಕು ಅಂದಾಗ ಬಿಡುವಾಗ ಕೆಲವುದು ತೊಂದರೆಗಳು ಕಂಡುಬರುತ್ತೆ. ಇದಕ್ಕೆ ವಿತ್ಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಈ ಬಿಟ್ಟು 8 ಗಂಟೆಯಿಂದ 24 ಗಂಟೆಗಳಲ್ಲೇ ಕ್ರೇವಿಂಗ್ ಶುರುವಾಗುತ್ತೆ. ಕ್ರೇವಿಂಗ್ ಅಂದರೆ ಬೇಕು, ಅದನ್ನು ತಗೊಬೇಕು ಅಂತಕ್ಕಂಥ ಕ್ರೇವಿಂಗು.
ಇದರಿಂದ ಸ್ಟ್ರೆಸ್ಸು, ಇರಿಟೇಷನ್ನು, ಮೂಡ್ ಆಲ್ಟ್ರೇಷನ್ನು ಇವುಗಳು ಶುರುವಾಗುತ್ತೆ. ಒಂದು ದಿನದಿಂದ 3 ದಿನದಷ್ಟೊತ್ತಿಗೆ ಅವರಿಗೆ ಕ್ವಿಟ್ಟಿಂಗ್ ಫ್ಲೂ ಅಂತ ಹೇಳ್ತೀವಿ, ಅಂದರೆ ಜ್ವರ ಬಂದಂಗೆ ಆಗೋದು, ಸುಸ್ತಾಗೋದು, ಈ ಥರದ ಲಕ್ಷಣಗಳು ಕಾಣಿಸಕ್ಕೆ ಹಿಡಿಯುತ್ತೆ. ಅದಾದಮೇಲೆ ನಿದ್ದೆ ಬರೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಸರಿ ಅವರಿಗೆ ಸ್ವಲ್ಪ ದಿನ ತಡೆದ ಮೇಲೂ ಸಹ ತೂಕ ಜಾಸ್ತಿ ಆಗೋದು, ಈ ಥರ ವ್ಯತ್ಯಾಸಗಳು ಕಾಣುತ್ತೆ. ಇದನ್ನು ತಡ್ಕೊಂಡ್ರೆ ಒಂದು 72 ಗಂಟೆ ಅಂದರೆ ಒಂದು 3-4 ದಿನ ಆದಮೇಲೆ ಈ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ. 2ರಿಂದ 4 ವಾರ ಆಗೋಷ್ಟೊತ್ತಿಗೆ ಸಿಂಪ್ಟಮ್ಸು ಆಲ್ಮೋಸ್ಟ್ ಕಡಿಮೆ ಆಗಿರುತ್ತೆ. 6 ವಾರದಷ್ಟೊತ್ತಿಗೆ ಅವರು ಮುಂಚಿನ ಸ್ಥಿತಿಗೆ ಬರ್ತಾರೆ ತಂಬಾಕು ನಿಲ್ಲಿಸಿದ ಮೇಲೆ. 6 ವಾರದ ಮೇಲೂ ಸಿಂಪ್ಟಮ್ಸ್ ಇದ್ದರೆ ಡಾಕ್ಟ್ರು ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾರು 1 ಪ್ಯಾಕ್ ಮೇಲೆ ಧೂಮಪಾನ ಮಾಡ್ತಿರ್ತಾರೆ ಅಥವಾ ತುಂಬ ತಂಬಾಕು ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅಂಥವರಿಗೆ ಟ್ರೀಟ್ಮೆಂಟ್ ಸಹ ಇದೆ. ಆ ಟ್ರೀಟ್ಮೆಂಟಲ್ಲಿ ನಿಕೋಟಿನ್ ಪ್ಯಾಚಸ್ಸು, ಚೂಯಿಂಗ್ ಗಮ್ಸು ಮತ್ತು ಕೆಲವು ಮಾತ್ರೆಗಳು, ಕ್ರೇವಿಂಗ್ಸನ್ನು ಕಡಿಮೆ ಮಾಡೋದಕ್ಕೆ ಮಾತ್ರೆಗಳು, ಇವುಗಳು ಸಹ ಇರುತ್ತೆ. ಸೊ ಬಿಡೋದಕ್ಕೆ ಡಾಕ್ಟ್ರ್ ಸಹಾಯ ತಗೊಬಹುದು ಅವಶ್ಯಕತೆ ಬಿದ್ದರೆ. ಬಟ್ ಡಾಕ್ಟ್ರ್ ಸಹಾಯಕ್ಕಿಂತ ಅತಿಯಾದ ಇಂಪಾರ್ಟೆಂಟ್ ಅಂದರೆ ಅವರ ಮೋಟಿವೇಶನ್, ಅವರಿಗೆ ಬಿಡಬೇಕು ಅಂತಕ್ಕಂಥ ಆಸಕ್ತಿ. ಅದಿಲ್ಲದೆ ಇದ್ದರೆ ಬಿಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗಾದರೆ ಈ ಧೂಮಪಾನ ಅಥವಾ ತಂಬಾಕುನ ಉಪಯೋಗಿಸೋದ್ರಿಂದ, ಬಿಡೋದ್ರಿಂದ ಏನೇನು ಲಾಭಗಳು ಅಂತ ನೋಡ್ತಾ ಹೋದರೆ, ಇದು ಬಿಟ್ಟು ಬರೀ 20 ನಿಮಿಷಕ್ಕೆ ಅದರ ಲಾಭಗಳನ್ನು ಕಾಣಕ್ಕೆ ಹಿಡಿತೀವಿ. 20 ನಿಮಿಷ ಆಗೋಷ್ಟೊತ್ತಿಗೆ ಬೀಡಿ ಸಿಗರೇಟ್ ನಿಲ್ಲಿಸಿ 20 ನಿಮಿಷ ಆಗೋಷ್ಟೊತ್ತಿಗೆ ನಮ್ಮ ಹೃದಯ ಬಡಿತ ಮತ್ತು ರಕ್ತದೊತ್ತಡ ಇವುಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಕ್ಕೆ ಹಿಡಿಯುತ್ತೆ. ಒಂದು 12 ಗಂಟೆ ಆಗೋಷ್ಟೊತ್ತಿಗೆ ಕಾರ್ಬನ್ ಮಾನಾಕ್ಸೈಡ್, ದೇಹದಲ್ಲಿ ಏನು ಕಾರ್ಬನ್ ಮಾನಾಕ್ಸೈಡ್ ಒಂದು ವಿಷ ಪದಾರ್ಥದ ಅಂಶ ಇರುತ್ತೆ, ಅದು ನಾರ್ಮಲಿಗೆ ಬರ್ತಾ ಹೋಗುತ್ತೆ. ಒಂದು 48 ಗಂಟೆ ಆಗೋಷ್ಟೊತ್ತಿಗೆ ಬಾಯಿ ಮತ್ತು ಸ್ಮೆಲ್ ಬರೋದು ಮತ್ತು ಟೇಸ್ಟ್ ವ್ಯತ್ಯಾಸ ಆಗಿರೋದು, ಈ ಟೇಸ್ಟ್ ಸೆನ್ಸೇಷನ್ ಮತ್ತೆ ಬರೋಕ್ಕೆ ಹಿಡಿಯುತ್ತೆ. ತಿಂದಿರೋ ಆಹಾರದಲ್ಲಿ ರುಚಿ ಕಾಣಿಸಕ್ಕೆ ಹಿಡಿಯುತ್ತೆ. ಒಂದು 2 ವಾರ ಆಗೋಷ್ಟೊತ್ತಿಗೆ ಶ್ವಾಸಕೋಶದ ಶಕ್ತಿಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸಕ್ಕೆ ಹಿಡಿಯುತ್ತೆ. ಕಫ ಉತ್ಪಾದನೆ ಸ್ವಲ್ಪ ಕಡಿಮೆ ಆಗಕ್ಕೆ ಹಿಡಿಯುತ್ತೆ. 1 ತಿಂಗಳಾಗೋಷ್ಟೊತ್ತಿಗೆ ಉಸಿರಾಟದ ಆಯಾಸ ಕಡಿಮೆ ಆಗುತ್ತೆ, ಕೆಮ್ಮು ಕಫ ಕಡಿಮೆ ಆಗುತ್ತೆ. 1 ವರ್ಷ ಆಗೋಷ್ಟೊತ್ತಿಗೆ ಹೃದಯಾಘಾತದ ಸಾಧ್ಯತೆಗಳು ಒಂದು ಅರ್ಧದಷ್ಟು ಕಡಿಮೆ ಆಗುತ್ತೆ. 5 ವರ್ಷ ಆಗೋಷ್ಟೊತ್ತಿಗೆ ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗುವ ಸಾಧ್ಯತೆಗಳು ನಾನ್ ಸ್ಮೋಕರ್, ಧೂಮಪಾನ ಮಾಡದೇ ಇರೋರ ಲೆವೆಲಿಗೆ ಬರುತ್ತೆ. 10 ವರ್ಷ ಆಗೋಷ್ಟೊತ್ತಿಗೆ ಶ್ವಾಸಕೋಶದ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು 10% ಕಡಿಮೆ ಆಗಿರುತ್ತೆ. 15 ವರ್ಷ ಆದರೆ, ಧೂಮಪಾನ ನಿಲ್ಲಿಸಿ 15 ವರ್ಷ ಆದರೆ ಅವರಿಗೆ ಶ್ವಾಸಕೋಶದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಧೂಮಪಾನ ಮಾಡದೇ ಇರೋರ ಲೆವೆಲಿಗೆ ಬರುತ್ತೆ. ಸೊ ಒಂದು 15 ವರ್ಷದ ತನಕನೂ ಧೂಮಪಾನ ಬಿಟ್ಟ ಮೇಲೆ ಧೂಮಪಾನದಿಂದ ಆಗುವ ಕಾಯಿಲೆಗಳ ರಿಸ್ಕು ಇರುತ್ತೆ. ಸೊ ನಾವೆಲ್ಲರೂ ತಂಬಾಕಿನ ವಿರುದ್ಧ ಕೈ ಜೋಡಿಸ್ಬೇಕು. ತಂಬಾಕಿನಿಂದ ವಿಶ್ವವನ್ನು ಮುಕ್ತವಾಗೋದಕ್ಕೆ ನಮ್ಮ ಕೊಡುಗೆಯನ್ನು ಮಾಡಬೇಕು. ಇದರಲ್ಲಿ ನಮ್ಮ ಕೊಡುಗೆಯಲ್ಲಿ ತುಂಬ ಪ್ರಮುಖವಾದ ಪಾತ್ರ ಅಂದರೆ ನಾವು ತಂಬಾಕಿನ ಪದಾರ್ಥಗಳನ್ನು ಉಪಯೋಗಿಸೋದನ್ನು ನಿಲ್ಲಿಸಬೇಕು. ಇದಕ್ಕೆ ನೀವು ಇಲ್ಲಿ ತನಕ ತಂಬಾಕೆ ಯೂಸ್ ಮಾಡಿಲ್ಲ, ತಂಬಾಕಿನ ಪದಾರ್ಥಗಳನ್ನು ಉಪಯೋಗಿಸಲ್ಲ, ಬೀಡಿ ಸಿಗರೇಟು ತಂಬಾಕು ಮಾಡ್ತಾ ಇಲ್ಲ ಅಂದರೆ ತುಂಬ ಸಂತೋಷದ ವಿಷಯ. ಅದನ್ನು ಕ್ಯೂರಿಯಾಸಿಟಿಗೂ ಸಹ ಪ್ರಯತ್ನ ಪಡಕ್ಕೆ ಹೋಗ್ಬೇಡಿ. ನೀವು ಮಾಡ್ತಾ ಇದ್ದೀರಾ, ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಬೇಗ ಬಿಡೋ ಪ್ರಯತ್ನ ಪಡಿ, ಆದಷ್ಟು ಬೇಗ ಬಿಡಿ. ನೀವು ತುಂಬ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ, ಬಿಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದರೆ ಡಾಕ್ಟರ್ ಸಹಾಯ ತಗೊಳ್ಳಿ, ಆದಷ್ಟು ಬೇಗ ಬಿಡಿ. ಇದರಿಂದ ನಿಮ್ಮ ಮುಂದಿನ ನಿಮ್ಮ ಸುತ್ತಮುತ್ತಲಿನವರಿನ ಮುಂದಿನ ಜೀವನಕ್ಕೆ ಮತ್ತು ವಿಶ್ವದ ಪ್ರಗತಿಗೆ ತುಂಬ ಸಹಾಯ ಆಗುತ್ತೆ. ಧನ್ಯವಾದಗಳು.